ಲೆವೆಲ್ ಸ್ಟಾರ್ ಅಪ್ಗ್ರೇಡ್ ಬೋನಸ್ ಅಂತೇಳಿ. ಸೊ ಇದರಲ್ಲಿ ಎಷ್ಟೋ ಜನ ಕನ್ಫ್ಯೂಷನ್ಸ್ ಇರುತ್ತೆ. ಕನ್ಫ್ಯೂಷನ್ಸ್ ಇದ್ರೆ ನನ್ನ ನಂಬರ್ ಇರುತ್ತೆ, ದಯವಿಟ್ಟು ಕಾಲ್ ಮಾಡಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಇಲ್ಲಿ ಟೋಟಲ್ ಆಗಿ 10 ಸ್ಟಾರ್ಗಳಿರುತ್ತೆ ಸ್ನೇಹಿತರೆ. ಒಂದೊಂದು ಸ್ಟಾರ್ಗೆ ಒಂದೊಂದು ಲೆವೆಲ್ ಅಂತ ಕನ್ಸಿಡರ್ ಮಾಡ್ತೀವಿ. 1 ಸ್ಟಾರ್ ನೀವು ಮಾಡ್ಕೊಂಡ್ರೆ ಅದು ಫಸ್ಟ್ ಲೆವೆಲ್, ಸೆಕೆಂಡ್ ಸ್ಟಾರ್ ಮಾಡ್ಕೊಂಡ್ರೆ ಸೆಕೆಂಡ್ ಲೆವೆಲ್, ಥರ್ಡ್ ಸ್ಟಾರ್ ಮಾಡ್ಕೊಂಡ್ರೆ ಥರ್ಡ್ ಲೆವೆಲ್. ಈ ತರ 10 ಸ್ಟಾರ್ಗಳಿದೆ, 10 ಲೆವೆಲ್ ಇದೆ. ಈಗ ಎಕ್ಸಾಂಪಲ್, ಈಗ ಫಸ್ಟ್ ಸ್ಟಾರ್ಗ ನೀವು ಅಪ್ಗ್ರೇಡ್ ಮಾಡ್ಕೋಬೇಕು ಅಂದ್ರೆ 500 ರೂಪಾಯಿನ ಪೇ ಮಾಡಬೇಕಾಗುತ್ತೆ. ಸೊ ನೀವು 500 ರೂಪಾಯಿನ ಪೇ ಮಾಡಿದ್ರೆ ನಿಮ್ಮ ಫಸ್ಟ್ ಲೆವೆಲ್ ಅಲ್ಲಿ ಯಾರೇ 500 ರೂಪಾಯಿನ ಅಪ್ಗ್ರೇಡ್ ಮಾಡಿದ್ರು ಪ್ರತಿಯೊಬ್ಬರಿಂದನೂ ಕೂಡ 500 ರೂಪಾಯಿ ಬರ್ತಾ ಇರುತ್ತೆ. ಬಟ್ ನೀವು ಪೇ ಮಾಡಿರುವಂತ 500 ರೂಪಾಯಿಗೆ ಕಂಪನಿ ಏನ್ ಮಾಡ್ತಾ ಇರುತ್ತೆ, 500 ರೂಪಾಯಿ ಶಾಪಿಂಗ್ ಪಾಯಿಂಟ್ಸ್ ಕೊಟ್ಟಿರುತ್ತೆ, 500 ರೂಪಾಯಿ ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ನಿಮ್ಮ ಏನು ಓಲ್ಡ್ ಬ್ಯಾಲೆನ್ಸ್ ಇರುತ್ತೆ ಅದಕ್ಕೇನೆ ಆ್ಯಡ್ ಆಗಿರುತ್ತೆ. ಸೆಕೆಂಡ್ ಸ್ಟಾರ್ನ ನೀವು ಅಪ್ಗ್ರೇಡ್ ಮಾಡ್ಕೋಬೇಕು ಅಂದ್ರೆ 1,000 ರೂಪಾಯಿ ಅಗೈನ್ ನೀವು ಅಪ್ಗ್ರೇಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ 1,000 ರೂಪಾಯಿ ಅಪ್ಗ್ರೇಡ್ ಮಾಡ್ಕೊಂಡ್ರೆ ನಿಮ್ಮ ಸೆಕೆಂಡ್ ಲೆವೆಲ್ ಯಾರಿರ್ತಾರೆ ಅವ್ರು ಯಾವಾಗ 1000 ರೂಪೀಸ್ ಅಪ್ಗ್ರೇಡ್ ಮಾಡ್ಕೋತಾರೆ, ಮೀನ್ಸ್ ಸೆಕೆಂಡ್ ಸ್ಟಾರ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಅವ್ರ ಪ್ರತಿಯೊಬ್ಬರಿಂದ 1000 ಬರುತ್ತೆ. ಅಗೇನ್ ನಿಮ್ ಶಾಪಿಂಗ್ ಪಾಯಿಂಟ್ ಸಿಗುತ್ತೆ, ಅಗೇನ್ ನಿಮ್ಗೆ ರೀಚಾರ್ಜ್ ರಿಡೀಮ್ ಪಾಯಿಂಟ್ ಸಿಗುತ್ತೆ. ಈ ತರ ಟೋಟಲ್ 10 ಲೆವೆಲ್ ಇದೆ. ಟೋಟಲ್ 10 ಲೆವೆಲ್ದು ನೀವು ಸ್ಟಾರ್ ಅಪ್ಗ್ರೇಡ್ ಮಾಡ್ಕೋತೀನಿ ಅಂದ್ರೆ ಅರೌಂಡ್ 27,500 ರೂಪಾಯಿ ಆಗುತ್ತೆ, ಅಂದ್ರೆ 27,500 ರೂಪೀಸ್. ಆ 27,500 ರೂಪೀಸ್ ಕೂಡ ನಿಮಗೆ ಶಾಪಿಂಗ್ ಪಾಯಿಂಟ್ಸ್ ಕೂಡ ಸಿಗುತ್ತೆ, ರೀಚಾರ್ಜ್ ರಿಡೀಮ್ ಪಾಯಿಂಟ್ಸ್ ಕೂಡ ಸಿಗುತ್ತೆ. ಬಟ್ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಕಂಪನಿ ಕಡೆಯಿಂದ ಯಾವುದೇ ರೀತಿ ಕಂಡೀಷನ್ಸ್ ಇಲ್ಲ. ಈ ಒಂದು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೇಬೇಕು. ಅಪ್ಗ್ರೇಡ್ ಮಾಡ್ಕೊಂಡ್ರೆ ಮಾತ್ರ ನೀವು ನೆಕ್ಸ್ಟ್ ಇನ್ಕಮ್ ತಗೋಬಹುದು ಅಂತ ಏನಿಲ್ಲ. ಈ ಪರ್ಟಿಕ್ಯುಲರ್ ಇನ್ಕಮ್ ತಗೋಬೇಕಾ ನೀವು, ಸೊ ನೀವು ಅಪ್ಗ್ರೇಡ್ ಆಗಿರ್ಬೇಕು. ಬಿಕಾಸ್ ಯಾಕೆ ನೀವು ಅಪ್ಗ್ರೇಡ್ ಆಗಿರ್ಬೇಕು ಅಂದ್ರೆ ನೀವು ಪೇ ಮಾಡೋದು ಸಿಂಗಲ್ ಇನ್ಕಮ್, ಬಟ್ ನಿಮಗೆ ಮಲ್ಟಿಪಲ್ ಇನ್ಕಮ್ ಜನರೇಟ್ ಆಗುತ್ತೆ. ಸೊ ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಎಕ್ಸಾಂಪಲ್ ನೋಡಿ ಸ್ನೇಹಿತರೆ, ಲೆವೆಲ್ 1. ಸೊ ಲೆವೆಲ್ 1 ಅಂದ್ರೆ, ಸೊ ನೀವು ಯಾರನ್ನ ರೆಫರ್ ಮಾಡಿರ್ತೀರಾ, ನೀವು ಡೈರೆಕ್ಟ್ ಸ್ಪಾನ್ಸರ್ ಯಾರು ಮಾಡಿರ್ತೀರಾ ಅವರೆಲ್ಲ ಲೆವೆಲ್ 1 ಅಲ್ಲಿ ಬರ್ತಾರೆ. ಸೊ ಈಗ ಎಕ್ಸಾಂಪಲ್ ನೀವೀಗ ಒಂದು 5 ಜನನ ಡೈರೆಕ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳಿ. ಸೊ ಈ 5 ಜನ ಏನ್ ಮಾಡ್ತಾರೆ, 500 ರೂಪಾಯಿ ತರ ಅಪ್ಗ್ರೇಡ್ ಮಾಡ್ಕೋತಾರೆ. ಪ್ರತಿಯೊಬ್ಬರಿಂದ ನಿಮ್ಗೆ 500 ರೂಪಾಯಿ ತರ 2,500 ರೂಪಾಯಿ ಇನ್ಕಮ್ ಆಯ್ತು ನಿಮ್ಗೆ. ಸೊ ಅದೇ ರೀತಿ ಸೆಕೆಂಡ್ ಲೆವೆಲ್ ಯಾರಪ್ಪ ಅಂದ್ರೆ ಈ 5 ಜನ ನೀವೇನ್ ಮಾಡಿರ್ತೀರಾ ಅವ್ರು ನೆಕ್ಸ್ಟ್ ಯಾರನ್ನೇ ಮಾಡಿದ್ರು ಕೂಡ ಅವ್ರು ಸೆಕೆಂಡ್ ಲೆವೆಲ್ ಆಗ್ತಾರೆ. ಈ ಸೆಕೆಂಡ್ ಲೆವೆಲ್ ಇರೋಂಥವ್ರು ನೀವು ಅವ್ರ ಕಡೆಯಿಂದ ಅವ್ರು ಏನಾರು ಅಪ್ಗ್ರೇಡ್ ಆಗಬೇಕು ಅಂದ್ರೆ 1,000 ರೂಪಾಯಿ ಅಪ್ಗ್ರೇಡ್ ಆಗಬೇಕು. ಈಗ ಸೆಕೆಂಡ್ ಲೆವೆಲ್ 10 ಜನ ಏನಾರು 500 ರೂಪಾಯಿ ಅಪ್ಗ್ರೇಡ್ ಆದ್ರೆ ಫಸ್ಟ್ ಲೆವೆಲ್ ಇರೋರಿಗೆ ಹೋಗುತ್ತೆ. ಅವ್ರು ಯಾವಾಗ 1,000 ರೂಪಾಯಿ ಮಾಡ್ತಾರೆ, ಬಿಕಾಸ್ ಅವ್ರು ಯಾವಾಗ 1,000 ರೂಪಾಯಿ ಮಾಡ್ತಾರೆ ಅವರು ನಿಮಗೆ ಸೆಕೆಂಡ್ ಲೆವೆಲ್ ಇರ್ತಾರೆ. ಸೆಕೆಂಡ್ ಲೆವೆಲ್ ಇದ್ದಾರೆ ಅಂತಂದ್ರೆ ಅವ್ರು ಪ್ರತಿಯೊಬ್ಬರಿಂದ 1,000 ರೂಪಾಯಿ ತರ 10 ಜನರಿಂದ 10,000 ರೂಪಾಯಿ ಇನ್ಕಮ್ ಬರುತ್ತೆ. ಬಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಯಾರದೇ ಒಂದು ಲೆವೆಲ್ ಇನ್ಕಮ್ ನ ನೀವು ತಗೋಬೇಕು ಅಂತ ಅಂದ್ರೆ ನೀವು ಫಸ್ಟ್ ಆ ಲೆವೆಲ್ ನ ಎಲಿಜಿಬಲ್ ಆಗಿರ್ಬೇಕು. ಇನ್ ಕೇಸ್ ಈಗ ಸೆಕೆಂಡ್ ಲೆವೆಲ್ ಇರೋ 10 ಜನ 1,000 ಅಪ್ಗ್ರೇಡ್ ಮಾಡ್ಬಿಡ್ತಾರೆ, ಬಟ್ ನೀವು ಮಾಡಿಲ್ಲ, ಆ ಇನ್ಕಮ್ ಏನಾಗುತ್ತೆ ನಿಮ್ಮ ಅಪ್ಲೈನ್ ಯಾರು ಇರ್ತಾರೆ ಅವ್ರಿಗೆ ಸ್ಕಿಪ್ ಆಗ್ಬಿಡುತ್ತೆ. ಅವರು ಅಪ್ಗ್ರೇಡ್ ಆಗಿಲ್ಲ ಅಂದ್ರೆ ಅವ್ರ ಮೇಲ್ಗಡೆ ಇರೋರಿಗೆ ಸ್ಕಿಪ್ ಆಗ್ಬಿಡುತ್ತೆ. ಸೊ ಅದೇ ರೀತಿ ಥರ್ಡ್ ಲೆವೆಲ್ ಅಲ್ಲಿ 100 ಜನ ಇದಾರೆ ಅನ್ಕೊಳ್ಳಿ. ಆ 100 ಜನ ಯಾರು, ಈ 10 ಜನದ ಕಡೆಯಿಂದ ಬಂದಿರೋಂಥವ್ರು. ಈ 100 ಜನ ಇಂಟು 1,500 ರೂಪಾಯಿ ಯಾವಾಗ ಅಪ್ಗ್ರೇಡ್ ಮಾಡ್ತಾರೆ, ಪ್ರತಿಯೊಬ್ಬರಿಂದನೂ ಕೂಡ 1,500 ರೂಪಾಯಿ ಇದ್ರೆ 1,50,000 ಲಕ್ಷ ಇನ್ಕಮ್ ಆಯ್ತು. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ, ನೀವು ಅಪ್ಗ್ರೇಡ್ ಮಾಡಿರೋದು ಕೇವಲ 1,500,000, ಬಟ್ ನಿಮಗೆ ಇನ್ಕಮ್ ಬರ್ತಾ ಇರೋದೆಷ್ಟು, 1,50,000 ಲಕ್ಷ. ಸೊ ದ ಪವರ್ ಆಫ್ ದ ಲೆವೆಲ್ ಇನ್ಕಮ್ ಯಾವ ರೀತಿ ಇರುತ್ತೆ ಅಂದ್ರೆ ಸಖತ್ತಾಗಿದೆ ಇನ್ಕಮ್ ಸ್ನೇಹಿತರೆ. ಬೇರೆ ಯಾವ ಇನ್ಕಮ್ ಕಾನ್ಸಂಟ್ರೇಷನ್ ಮಾಡಬೇಡಿ, ಬರೀ ಈ ಒಂದು ಇನ್ಕಮ್ ನ ನೀವು ಕಾನ್ಸಂಟ್ರೇಷನ್ ಮಾಡಿದ್ರು ಕೂಡ ಕ್ರೋರ್ಪತಿ ಆಗ್ಬೋದು. ಸೊ ಅದೇ ರೀತಿ 4ನೇ ಲೆವೆಲ್ ಅಪ್ಗ್ರೇಡ್ ಆಗಬೇಕು ಅಂತ ಅಂದ್ರೆ ನೀವು 2,000 ರೂಪಾಯಿ ಪೇ ಮಾಡಿರ್ತೀರಾ. ಸೊ 1,000 ಟೀಮ್ ಇದೆ ಅಂತ ಅನ್ಕೊಳ್ಳಿ. ಆ 1,000 ಜನ 2,000 ರೂಪಾಯಿ ಅಪ್ಗ್ರೇಡ್ ಮಾಡಿದ್ರೆ 20 ಲಕ್ಷ ಇನ್ಕಮ್ ಆಯ್ತು ನಿಮಗೆ. ಸಿಂಪಲ್. ಸೊ ಅದೇ ರೀತಿ 5, 6, 7, 8. ಸೊ ಈ ರೀತಿಯಾಗಿ ಸ್ನೇಹಿತರೆ, ಸೊ ನಿಮ್ಮ ಟೀಮ್ ಅನ್ನೋದು ಡುಪ್ಲಿಕೇಶನ್ ಆದಂತೆ 10 ಲೆವೆಲ್ ಅಲ್ಲಿ ನಿಮ್ಗೆ ಏನಾದ್ರು ಅರ್ಥ ಮಾಡ್ಕೊಳ್ಳಿ. 10ನೇ ಲೆವೆಲ್ ಅಲ್ಲಿ 1 ಲಕ್ಷ ಟೀಮ್ ಇದೆ ಅನ್ಕೊಳ್ಳಿ. ಆ 1 ಲಕ್ಷ ಜನ 5,000 ರೂಪಾಯಿ ಅಪ್ಗ್ರೇಡ್ ಮಾಡಿದ್ರೆ ನಿಮ್ಮ ಇನ್ಕಮ್ ಎಷ್ಟಾಯ್ತು, 5 ಲಕ್ಷ ಕೋಟಿ. ನಿಜ ಅಲ್ವಾ? ಸೊ ನಮಗೆ ಲಕ್ಷ ಕೋಟಿ ಬೇಡ ಸ್ನೇಹಿತರೆ, 1 ಲಕ್ಷ ಜನನೂ ಬೇಡ, ಕೇವಲ 1,000 ಜನ ಇರ್ಲಿ ಸಾಕು. ನಮ್ಮ ಇನ್ಕಮ್ ಎಷ್ಟಾಗುತ್ತೆ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಷ್ಟು ದೊಡ್ಡ ಮಟ್ಟದ ಆದಾಯನ ಈ ಒಂದು ಕಂಪನಿ ಕೊಡ್ತಾ ಇದೆ. ಸೊ ಟೋಟಲ್ 10 ಲೆವೆಲ್ ಅಲ್ಲಿ ಎಷ್ಟು ಇನ್ಕಮ್ ನಾವು ಮಾಡ್ಬೋದು.